ನಾನಂತೂ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಏನಕ್ಕೆ ಅಂದರೆ ಆಪಲ್ನವರು ಫಸ್ಟ್ ಟೈಮ್ ನಮಗೆ ರಿವ್ಯೂಗೋಸ್ಕರ ಒಂದು ಐಫೋನನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಒಂದು ರೀಟೇಲ್ ಯೂನಿಟ್ ಸಹ ಇದೆ. ಬನ್ನಿ ಡೈರೆಕ್ಟಾಗಿ ಈ ಎರಡನ್ನು ಕೂಡ ಅನ್ಬಾಕ್ಸ್ ಮಾಡೋಣ. ಈ ಎರಡೂ ಬಾಕ್ಸ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ತುಂಬ ವರ್ಷಗಳ ನಂತರ ಆಪಲ್ನವರು ಅವರ ಬ್ಯಾಕ್ ಡಿಸೈನ್ನ ಚೇಂಜ್ ಮಾಡಿದ್ದಾರೆ. ಯುನೀಕ್ ಆಗಿದೆ. ಈ ಆರೆಂಜ್ ಕಲರ್ ಅಂತೂ ನೆಕ್ಸ್ಟ್ ಲೆವೆಲ್. ರೋಡಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಜನ ತಿರುಗಿ ನೋಡೋದಂತೂ ಗ್ಯಾರಂಟಿ, ಏನು ಗುರು ಹಿಂಗಿದೆ ಫೋನ್ ಅಂತ. ಸೊ ಈ ಫೋನನ್ನು ಪಕ್ಕಕ್ಕಿಟ್ರೆ ಇದರ ಕೆಳಗಡೆ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ನಮಗೆ ಈ ರೀಟೇಲ್ ಯೂನಿಟ್ ಬಾಕ್ಸ್ ಒಳಗೆ ಯೂಸರ್ ಮ್ಯಾನ್ಯುಯಲ್ ಎಲ್ಲ ಇದೆ, ಆದರೆ ಈ ರಿವ್ಯೂ ಯೂನಿಟ್ ಬಾಕ್ಸ್ ಒಳಗೆ ಯಾವುದೇ ಯೂಸರ್ ಮ್ಯಾನ್ಯುಯಲ್ ಇಲ್ಲ. ತಲೆ ಕೆಡಿಸ್ಕೊಂಬಿಡಿ, ನೀವು ಪರ್ಚೇಸ್ ಮಾಡಿದ್ರೆ ಅದರೊಳಗಡೆ ವಾರಂಟಿ ಕಾರ್ಡು ಇರುತ್ತೆ, ಯೂಸರ್ ಮ್ಯಾನ್ಯುಯಲ್ ಕೂಡ ಇರುತ್ತೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ಗಳು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಪರ್ಸ್ನಲಿ ಈ ಐಫೋನ್ 17 Pro Max ಯಾವುದೆಲ್ಲ ಕಲರಲ್ಲಿ ಲಾಂಚ್ ಆಗಿದೆ ಅದರಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು ಈ ಕಾಸ್ಮಿಕ್ ಆರೆಂಜ್ ಕಲರು. ಅದನ್ನು ಬಿಟ್ಟರೆ ಬ್ಲೂ ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಕೆಲವು ಜನಕ್ಕೆ ಈ ವೈಟ್ ಕೂಡ ಇಷ್ಟ ಆಗಬಹುದು. ಆಯ್ತಾ, ಈ ಫೋನ್ ಸ್ವಲ್ಪ ಭಾರ ಇದೆ ಆಯ್ತಾ, ಬಟ್ ಬ್ಯಾಲೆನ್ಸ್ಡ್ ಆಗಿದೆ ಮತ್ತು 8.75 mm ನ ಥಿಕ್ನೆಸ್ ಅನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನು. ಈ ಫೋನ್ ನ ಹಿಂದಕ್ಕೆ ಬಂತು ಅಂದ್ರೆ ಡ್ಯೂಯಲ್ ಟೋನ್ ಫಿನಿಶ್ ನಮಗೆ ಸಿಗ್ತಾ ಇದೆ. ಸೊ ಇದೊಂದು ಯೂನಿ ಬಾಡಿ ಡಿಸೈನ್ ಆಯ್ತಾ. ಸೊ ಈ ಒಂದು ಡಿಫ್ರೆಂಟ್ ಆಗಿ ಏನು ಕಲರ್ ಇದೆ ನೋಡಿ, ಬಾಕ್ಸ್ ಟೈಪು. ಸೊ ಇದು ಮಾತ್ರ ಸಿರಾಮಿಕ್ ಗ್ಲಾಸ್, ಇಷ್ಟು ಮಾತ್ರ ಗ್ಲಾಸ್, ಉಳಿದಿದ್ದೆಲ್ಲ ಅಲ್ಯೂಮಿನಿಯಂ. ಈ ಫ್ರೇಮ್ ಏನಿದೆ ಅದೇ ಕಂಟಿನ್ಯೂ ಆಗಿದೆ ಆಯ್ತಾ, ಸಿಂಗಲ್ ಮೆಟೀರಿಯಲ್. ಸೊ ಒಂದು ರೀತಿ ಸ್ಟ್ರಾಂಗೆಸ್ಟ್ ಬಾಡಿ ಅಂತ ಅನ್ಬೋದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದ್ರೆ ಈ ಫೋನಲ್ಲಿ ಆಪಲ್ನವ್ರದೇ ಬಯೋನಿಕ್ A19 Pro ಚಿಪ್ ಇದೆ. ಆಪಲ್ನವ್ರು ಹೇಳೋ ಪ್ರಕಾರ ಇದು ಲ್ಯಾಪ್ಟಾಪ್ ಲೆವೆಲ್ನ ಪರ್ಫಾರ್ಮೆನ್ಸ್ ಅನ್ನ ಈ ಫೋನಲ್ಲಿ ಕೊಡುತ್ತೆ ಅಂತ ಅಂತಾರೆ. ಇದರಲ್ಲಿ ವೇಪರ್ ಚೇಂಬರ್ ಕೂಡ ತುಂಬಾ ದೊಡ್ಡದಾಗಿದೆ ಮತ್ತು ಅಲ್ಯೂಮಿನಿಯಂ ಬಾಡಿ ಆಗಿರೋದ್ರಿಂದ ಈ ಡೆಸಿಪೇಷನ್ ಕೂಡ ತುಂಬಾ ಚೆನ್ನಾಗುತ್ತೆ. ತುಂಬಾ ಜನ ಈ ಸ್ಮಾರ್ಟ್ ಫೋನ್ ಅನ್ನ ಕ್ಯಾಮ್ರಾಗೋಸ್ಕರನೇ ಪರ್ಚೇಸ್ ಮಾಡ್ತಾರೆ. ಈ ಫೋನ್ ನ ಹಿಂದೆ ಇರುವಂತ 3 ಕ್ಯಾಮ್ರಾಗಳು ಕೂಡ 48 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾಗಳು. ಈ ವರ್ಷ 4x ಆಪ್ಟಿಕಲ್ ಜೂಮ್ ಅನ್ನ ಇದು ಮಾಡುತ್ತೆ. ಕಳೆದ ವರ್ಷ ಬರೀ 12 MP ಇತ್ತು, ಅದು 5x ಆಪ್ಟಿಕಲ್ ಜೂಮ್ ಅನ್ನ ಮಾಡ್ತಾ ಇತ್ತು. ಅದನ್ನ ಕಾಂಪನ್ಸೇಟ್ ಮಾಡಿ ಮೆಗಾಪಿಕ್ಸೆಲ್ ಜಾಸ್ತಿ ಮಾಡಿ ಆಪ್ಟಿಕಲ್ ಜೂಮ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದ್ರೆ ಈ ವರ್ಷ 18 MP ಸೆಲ್ಫಿ ಕ್ಯಾಮ್ರಾಗೆ ಅಪ್ಗ್ರೇಡ್ ಮಾಡಲಾಗಿದೆ. f1.9 ಅಪರ್ಚರ್ ಆಯ್ತಾ. ಸೆಂಟರ್ ಸ್ಟೇಜ್ ಫ್ರಂಟ್ ಕ್ಯಾಮ್ರಾ ಅಂತ ಹೆವಿ ಯುನೀಕ್ ಆಗಿರುವಂತ ಫೀಚರ್. ನೀವಾಗಾದ್ರೆ ಕೇಳಬಹುದು ಈ ಫೋನ್ ನ ಈ ಪ್ರೈಸ್ ರೇಂಜ್ ಗೆ ಪರ್ಚೇಸ್ ಮಾಡಬಹುದಾ ಅಂತ. ನಾನಂತೀನಿ ನಿಮ್ಮ ಹತ್ರ ಐಫೋನ್ 13, 14, 15, 16 ಇದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅಪ್ಗ್ರೇಡ್ ಮಾಡೋದಕ್ಕೆ ಹೋಗ್ಬಿಡಿ ಆಯ್ತಾ. ನೀವು 13 ಅವ್ರು ಇನ್ನೊಂದು ವರ್ಷ 2 ವರ್ಷ ವೆಯ್ಟ್ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ. ನಂಗೆ ಅನ್ನಿಸ್ತಂಗೆ ನಿಮ್ಮ ಹತ್ರ ಐಫೋನ್ 11 ಅಥವಾ 12 ಇದ್ರೆ ನೀವು ಆರಾಮಾಗಿ ಅಪ್ಗ್ರೇಡ್ ಮಾಡಬಹುದು ನಿಮ್ಮ ಹತ್ರ ಬಡ್ಜೆಟ್ ಇದ್ರೆ. ಇದರಿಂದ ನಿಮಗೆ ಉಪಯೋಗ ಇದೆ ಅಂತ ಅಂದ್ರೆ 1.5 ಲಕ್ಷವನ್ನ ಇನ್ವೆಸ್ಟ್ ಮಾಡಿ. ದುಡ್ಡಿದ್ರೆ ತಲೆ ಕೆಡಿಸ್ಕೊಂಬಿಡಿ ಆಯ್ತಾ. 1.5 ಲಕ್ಷವನ್ನ ಇನ್ವೆಸ್ಟ್ ಮಾಡಿ ಆರಾಮಾಗಿ ಫೋನ್ ಪರ್ಚೇಸ್ ಮಾಡೋ ಟಾಪ್ ನಾಚ್ ಫೋನ್. ಸಕ್ಕತ್ತಾಗಿದೆ ಆಯ್ತಾ, ಬಟ್ ಬೆಲೆನೂ ಕೂಡ ಅದೇ ರೀತಿ ಇದೆ. ಇದನ್ನ ತಲ್ಲಿಟ್ಕೊಂಡು ಒಂದು ಫೋನ್ ಪರ್ಚೇಸ್ ಮಾಡಿ.